ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಇದೊಂದು ಬ್ರೋಕನ್ ವೀಟ್ ಗೋಧಿ ನುಚ್ಚು. ಈ ಗೋಧಿ ನುಚ್ಚು ಬ್ರೋಕನ್ ವೀಟ್ ಹಾಕಿ ದೋಸೆ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಇದು ಬ್ರೋಕನ್ ವೀಟು ಇದಾಕಿ ದೋಸೆ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಜಾಸ್ತಿ ಟೈಮೊಂದು ಆಗಲ್ಲ. ಇದೊಂದು ಒಂದು ಗಂಟೆ ಒಂದು ನೀರಲ್ಲಿ ನೆನೆ ಹಾಕಿಡಬೇಕು ಅಷ್ಟೇ. ಇದು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿಡಬೇಕು. ಒಂದು 1/4 ಕಪ್ ಅವಲಕ್ಕಿ ಹಾಕಿಡ್ತೀನಿ. ನಾನು 2 ನೀರಲ್ಲಿ ನೆನೆ ಹಾಕಿಟ್ಟಿದ್ದೀವಿ. ತೊಳಗಿ ಒಂದು ಗಂಟೆ ಅಷ್ಟೇ ಸಾಕು. 1 ಗಂಟೆ ಆಗಿದ್ದು 1 ಅವರ್ ನೆನೆ ಹಾಕಿಟ್ಟಿದ್ದೀವಿ. ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದ್ದು. ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ನಾನು ಬೇರೆ ನೀರು ಹಾಕಿಲ್ಲ, ನೆನೆ ಹಾಕಿಟ್ಟು ಅದೇ ನೀರಲ್ಲೂ ಗ್ರೈಂಡ್ ಮಾಡಬೇಕು. ಏನಂದರೆ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿ ನೀರು ಹಾಕಿಟ್ಟಿದ್ದೀವಿ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಹಾಕಿ ಒಂದು ಪಾತ್ರದಲ್ಲಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಚೆನ್ನಾಗೆಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಿಮ್ಗೆ ಇದ್ರಲ್ಲಿ ಬೇಕಂದ್ರೆ ಕಾಯಿ ತುರಿ ಹಾಕ, ಕ್ಯಾರೆಟ್ ಗ್ರೈಂಡ್ ಮಾಡಿ ಹಾಕ, ಈರುಳ್ಳಿ ಹಾಕ, ಯಾವುದು ಬೇಕಾದರೆ ಹಾಕ. ನಾನು ಏನೂ ಹಾಕಲ್ಲ, ಪ್ಲೈನಾಗಿ ಮಾಡೋಣ. ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಪಾಲು ಇಟ್ಟು ಸ್ವಲ್ಪ ಒಂದು ಆಯಿಲ್ ಹಾಕೋ ಮೇಲೆ ತಿರುಗಿ ಹಾಕಿಟ್ಟಿದ್ದೀವಿ. ನಮ್ಮದೊಂದು ದೋಸೆ ರೆಡಿಯಾಗಿದ್ದು. ಈಗ ನಮ್ಮದು ಬ್ರೋಕನ್ ವೀಟ್ ದೋಸೆ ರೆಡಿಯಾಗಿದ್ದು. ಗೋಧಿ ನುಚ್ಚು ದೋಸೆ ರೆಡಿಯಾಗಿದ್ದು. ಒಳ್ಳೆ ಸಾಫ್ಟಾಗಿರುತ್ತೆ ದೋಸೆ. ನಿಮಗೆ ಸೋಡಾ ಪುಡಿ ಹಾಕೋದು ಇಷ್ಟ ಇಲ್ಲ ಅಂದರೆ ಗ್ರೈಂಡ್ ಮಾಡಿನ ಟೈಮಲ್ಲಿ ಸ್ವಲ್ಪ ಗಟ್ಟಿ ಮೊಸರು ಹಾಕಿ ಗ್ರೈಂಡ್ ಮಾಡಬೇಕು. ಅದಕ್ಕೆ ಒಳ್ಳೆ ಸಾಫ್ಟಾಗಿರುತ್ತೆ. ಏನು ಸಾರು ಏನು ಬೇಡ. ಇದು ಹೆಲ್ತಿ ಇರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಎಲ್ಲ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಗೋಧಿ ನುಚ್ಚು ಇದೆಯಾ ಅಂದರೆ ಎಲ್ಲ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಒಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.